ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಹಾನಿ ಮೇ ಟ್ವಿಸ್ಟ್. ಏನಪ್ಪ ಟ್ವಿಸ್ಟು? ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ವಾಸ್ತವ ಯಾವಾಗಲೂ ಕಲ್ಪನೆಗಿಂತ ರೋಚಕವಾಗಿರುತ್ತೆ, ಬಹಳಷ್ಟು ಸಲ ಕಲ್ಪನೆಗಿಂತ ಭೀಭತ್ಸವಾಗಿರುತ್ತೆ, ಕಲ್ಪನೆಗಿಂತ ರೌದ್ರಮಯವಾಗಿರುತ್ತೆ. ಅಂದರೆ ವಾಸ್ತವ ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನುವುದಕ್ಕೆ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಘಟನೆ ಸಾಕ್ಷಿ. ಹೀಗೆಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದಾ? ಇಲ್ಲಿ ಹೇಳ್ತೇನೆ ಕೇಳಿ ಕಥೆಯನ್ನು. ಮಮತಾ ಬೇಗಂ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಕಹಾನಿ ಮೇ ಟ್ವಿಸ್ಟ್ ಅಂತ ಅದಕ್ಕೆ ಹೇಳ್ತಾ ಇರೋದು ನಾನು. ಮಮತಾ ಬೇಗಂ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ಕೂತಿರ್ತಾರೆ, ಮತ್ತೊಂದು ಕಡೆ ಫಿರ್ಹಾದ್ ಹಕೀಮ್ ಕೂತಿದ್ದಾರೆ. ಮಮತಾ ಬೇಗಂ ಅವ್ರು ಹೇಳ್ತಾರೆ, ನಗು ಬರುತ್ತೆ ಅವ್ರು ಹೇಳೋ ಮಾತು ಕೇಳಿದ್ರೆ, ನಾನು ರಾಜೀನಾಮೆ ಕೊಡೋದಿಲ್ಲ, ಯಾಕೆಂದರೆ ನಾನು ಸೋತಿಲ್ಲ. ಹೆಂಗಿರುತ್ತೆ ಸ್ವಾಮಿ ಈ ರೀತಿ? ಒಬ್ಬ ವ್ಯಕ್ತಿ 15,500 ಮತಗಳಿಂದ ಸೋತು ಅಲ್ಲಿಯೇ ಪ್ರಮಾಣ ಪತ್ರವನ್ನು ಕೊಟ್ಟು ಸಹಿ ಹಾಕಿಸಿಕೊಂಡು ಎಲ್ಲ CCTV ರೆಕಾರ್ಡಿಂಗ್ ಮಾಡಿ ಸಂವಿಧಾನಿಕವಾಗಿ ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆಯನ್ನು ಮುಗಿಸಿದ ಮೇಲೆ ಮಾರನೇ ದಿವಸ ಮಧ್ಯಾಹ್ನ ಸೋತಿರುವ ಪರಾಜಿತ ಅಭ್ಯರ್ಥಿ ನಾನು ಸೋತೇ ಇಲ್ಲ ಅಂದರೆ ಹೆಂಗಿರ್ತದೆ? ಅಂಥದ್ದೊಂದು ಆಟವನ್ನು, ಅಂಥದ್ದೊಂದು ಪಗಡೆಯನ್ನು ಈಗ ಮಮತಾ ಬೇಗಂ ಎಸೆದಿದ್ದಾರೆ. ನಮ್ಮ ಬಹಳಷ್ಟು ಜನ ಸಾಮಾಜಿಕ ಪರಿವಾರದ ಸದಸ್ಯರು ನನಗೆ ಕರೆ ಮಾಡಿದರು. ಕರೆ ಮಾಡಿ ಪಾಪ ಆತಂಕದಿಂದ ಕೇಳಿದ್ರು, ಸಾರ್ ಏನು ಮಮತಾ ಬೇಗಂ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ, ಹಾಗಾದ್ರೆ ಮುಂದೆ ಹೆಂಗೆ, ಏನಾಗ್ಬಿಡತ್ತೆ, BJPಗೆ ಏನೋ ತೊಂದರೆ ಆಗುತ್ತಾ? ನನಗೆ ನಗು ಬಂತು. ಒಬ್ಬ ವ್ಯಕ್ತಿ UPSC ಎಕ್ಸಾಮ್ ಕೂತಿರ್ತಾನೆ. ಎಕ್ಸಾಮ್ ಕೂತಿದ್ದೀನಿ ಅಂತೇಳಿ ನಾಳೆ ಹೋಗಿ ಅವನು IAS ಅಂತೇಳಿ DC ಆಫೀಸಲ್ಲಿ DC ಅಂತ ಕೂತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಆಲೋಚನೆ ಮಾಡಿ. ಒಬ್ಬ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಕೇಸ್ ಇರುತ್ತೆ, ಯಾವುದೋ ಪೊಲೀಸ್ ಸ್ಟೇಷನಲ್ಲೋ CBIನೋ ಏನೋ ಒಂದು ಕಡೆ ಕೇಸ್ ಇರುತ್ತೆ. ನಾನು ಹೋಗಲ್ಲ, ಅಲ್ಲಿಗೆ ವಿಚಾರಣೆಗೆ ಹೋಗೋದಿಲ್ಲ, ನಾನು ಕೋರ್ಟಿಗೆ ಹೋಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಏನಾಗತ್ತೆ? ಕೇಸ್ ನಿಂತು ಹೋಗತ್ತಾ? ಸುಮ್ಮನೆ ಯೋಚನೆ ಮಾಡಿ ನೀವು. ಹಾಗೆಂದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾರಿಗೆ ಸಂವಿಧಾನದ ಅರಿವು ಇಲ್ಲವೋ, ಯಾರು ಮುಗ್ಧರಾಗಿದ್ದಾರೋ, ಯಾರು ಅಮಾಯಕರಿರ್ತಾರೋ, ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಇರೋದಿಲ್ಲವೋ ಅವರು ಕೊಂಚ ವಿಚಲಿತರಾಗ್ತಾರೆ ಇಂಥ ವಿಚಾರ ಬಂದಾಗ. ಯಾರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆಯೋ, ಯಾವ ಸಂವಿಧಾನ ಇಂಥ ಎಲ್ಲ ರೀತಿಯ ಅಪಸವ್ಯಕ್ಕೆ ಮಾರ್ಗಗಳನ್ನು ಇಟ್ಕೊಂಡಿದೆಯೋ ಅಂಥ ಸಂವಿಧಾನದ ಮೇಲೆ ನಂಬಿಕೆ ಇದ್ದಾಗ ಇವ್ಯಾವ ಆಟ ನಡೆಯೋದಿಲ್ಲ. ನಾನೊಂದು ಮಾತನ್ನು ನಿನ್ನೆ ಹೇಳಿದೆ. ನಾನು ಭಾಳಷ್ಟು ಜನ ಅದನ್ನು ಹೇಗೆ ಸ್ವೀಕಾರ ಮಾಡಿದರೆ ನಂಗೆ ಗೊತ್ತಿಲ್ಲ. ಮೊದಲನೇದಾಗಿ ಮಮತಾ ಬೇಗಂ ಅವರು ಮತಿಭ್ರಷ್ಟರಾಗಿದ್ದಾರೆ, ವಿಭ್ರಮಿತರಾಗಿದ್ದಾರೆ. ಅಂದರೆ ಹುಚ್ಚಿಡಿದಿದೆ ಆ ರೀತಿಯಲ್ಲಿ ಅವರು ನಡ್ಕೋತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರು ವಯಸ್ಸಾದ ಒಬ್ಬ ಹೆಣ್ಮಗಳ ರೀತಿ ಕಾಣಿಸ್ತಾ ಇದ್ದಾರೆ. ರಾತ್ರಿ ಆಕೆಯನ್ನು ನೋಡಿದಾಗ ನಂಗೆ ಗುರ್ತೇ ಸಿಗಲಿಲ್ಲ, ಆಕೆ ಮಮತಾ ಬೇಗಂ ಅಂತ. ಯಾಕೆಂದರೆ ಯಾವ ಫೋರ್ಸು ಅವರಲ್ಲಿತ್ತು, ಯಾವ ಸ್ಪಾರ್ಕ್ ಅವರಲ್ಲಿತ್ತು, ಯಾವ ಕಿಚ್ಚು ಇತ್ತು, ಯಾವ ಛಲ ಇತ್ತು, ಅದ್ಯಾವುದೂ ಕಾಣ್ತಾ ಇಲ್ಲ. ದಿಕ್ಕೆಟ್ಟವರ ಹಾಗೆ, ಮತಿಭ್ರಮಿತರಾದವರ ಹಾಗೆ, ದಿಕ್ಕುಗಾಣದವರ ಹಾಗೆ, ಲಾವಾರಿಶ್ ಹಾಗೆ, ಬಾಯಿಗೆ ಬಂದ ಹಾಗೆ ಕಿರುಚಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಕೆ ಮಮತಾ ಬೇಗಂ ಹೌದು ಅಲ್ಲೋ ಅಂತ ಅನುಮಾನ ಬರುವ ರೀತಿಯಲ್ಲಿ ಅವ್ರು ಕಾಣಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಅವರ ದೇಹ ಕುಬ್ಜಾಗಿದೆ, ಇದ್ದಕ್ಕಿದ್ದ ಹಾಗೆ ಇನ್ನೊಂದಿಷ್ಟು ಕುಳ್ಳರಾಗಿ ಕಾಣಿಸ್ತಾ ಇದ್ದಾರೆ. ನೋಡುವ ದೃಷ್ಟಿ ಬದಲಾಗಿದ್ದಲ್ಲ ಇದು. ನೀವು 2 ಫೋಟೋ ಇಟ್ಟುಕೊಂಡು ನೋಡಿದರೆ, ಹಳೆಯ ಫೋಟೋ ಮತ್ತು ಈಗಿರುವ ಅವ್ರ ಫೋಟೋ ನೋಡಿದರೆ ಎರಡಿಗೂ ಹೋಲಿಕೆ ಸಿಗಲಾರದಷ್ಟು ಬದಲಾವಣೆ ಆಗಿದೆ. ಅಂದರೆ ಆಕೆ ಆ ಮಟ್ಟಿಗೆ ಕ್ಲೌಡ್ 9ನಲ್ಲಿ ಇದ್ದಂಥ ಹೆಣ್ಮಗಳು. ತಾನೆಂದೂ ಕೂಡ ಸೋಲುವುದಿಲ್ಲ, ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ನರೇಂದ್ರ ಮೋದಿ, ಅಮಿತ್ ಶಾ ಯಾರು ಬಂದರೂ ಕೂಡ ನನ್ನನ್ನು ಮುಟ್ಲಿಕ್ಕಾಗೋದಿಲ್ಲ, ಆ ರೀತಿಯದಾದಂಥ ರಾಜಕೀಯದ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಯಾವ ಅರವಿಂದ್ ಕೇಜ್ರಿವಾಲ್ ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಜನ್ಮ ಹುಟ್ಟಿ ಬಾ ಅಂತ ಹೇಳಿದ್ರು, ಅದರ ಮತ್ತೊಂದು ಅಪರಾವತಾರ ಈ ಮಮತಾ ಬೇಗಂ. ಯಾವಾಗ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಫಲಿತಾಂಶ ಕೊನೆಯ 5 ಸುತ್ತಿನಲ್ಲಿ 15ರವರೆಗೂ ಫೈಟ್ ಇದ್ದೇ ಇತ್ತು. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಅದನ್ನ. ಕೊನೆಯ 5 ಸುತ್ತಿನ ಮತದಾನದಲ್ಲಿ ಯಾವಾಗ ಇದ್ದಕ್ಕಿದ್ದ ಹಾಗೆ ಎಲ್ಲ ಸುತ್ತಿನಲ್ಲೂ ಸೋಲ್ತಾ ಬಂದರು, ಅವು ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿ ಬಂತು. ಆವಾಗ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಇವರು ಸಾಗರಿಕಾ ಘೋಷಿಗೆ ಫೋನ್ ಮಾಡ್ತಾರೆ. ಯಾರು? ರಾಜದೀಪ್ ಸರ್ದೇಸಾಯಿಯ ಪತ್ನಿ, TMCಯ ರಾಜ್ಯಸಭಾ ಸದಸ್ಯೆ, ಒಂದು ಕಾಲಕ್ಕೆ ಪತ್ರಕರ್ತೆ, ಈಗ ಮಾಜಿ ಪತ್ರಕರ್ತೆ. ನೀನು ರಾಜ್ಯಸಭೆಗೆ ರಾಜೀನಾಮೆ ಕೊಡು, ನಾನು ಆ ಕುರ್ಚಿಗೆ ಬಂದು ಕೂತ್ಕೋತೀನಿ. ನನಗೆ ನರೇಂದ್ರ ಮೋದಿಯನ್ನು ಸೋಲಿಸಬೇಕಾಗಿದೆ.
ನರೇಂದ್ರ ಮೋದಿಯನ್ನು ದಿಲ್ಲಿಯಲ್ಲಿ ಹತ್ತಿ ಕೂದ ನನ್ನ ಒಂದಂಶದ ಕಾರ್ಯಕ್ರಮ. ಆದ್ದರಿಂದ ನೀನು ಕುರ್ಚಿ ಖಾಲಿ ಮಾಡಿ ರಾಜೀನಾಮೆ ಕೊಡು. ಸಾಗರಿಕಾ ಘೋಷ್ ಸ್ಪಷ್ಟವಾಗಿ ಹೇಳ್ತಾರೆ, ಮೇಡಮ್ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲಿಕ್ಕೆ ಆಗೋದಿಲ್ಲ. ಇದೇ ಘಟನೆ ಸ್ವಾತಿ ಮಾಲಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಅರವಿಂದ್ ಕೇಜ್ರಿವಾಲ್ ಹಠಕ್ಕೆ ಬಿದ್ದು ಕೇಳಿದರು, ಅಭಿಷೇಕ್ ಮನು ಸಿಂಘ್ವಿಗೆ ಅಲ್ಲಿ ನಾನು ಪ್ಲೇಸ್ ಮಾಡಿಕೊಡ್ಬೇಕು, ನಂಗೆ ಆ ವ್ಯಕ್ತಿ ಜಾಮೀನು ಕೊಡಿಸಿದ್ದಾರೆ, ಮಾತು ಕೊಟ್ಟಿದ್ದೀನಿ, ನನಗೆ ರಾಜ್ಯಸಭಾ ಸ್ಥಾನ ಒಂದು ಖಾಲಿ ಇಲ್ಲ, ನೀನು ಖಾಲಿ ಮಾಡಿಕೊಡು, ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿನ ಕೂತ್ಕೊಳ್ತೀನಿ, ನಿನಗೆ ಮುಂದೆ ಸ್ಥಾನಮಾನ ಕಲ್ಪಿಸ್ಕೊಡ್ತೀನಿ. ಆಗೋದಿಲ್ಲ ಅಂದರು. ಆಮೇಲೆ ಹೊಟ್ಟೆಗೆ ಒದ್ರು, ಎದೆಗೆ ಒದ್ರು, ಪೊಲೀಸ್ ಸ್ಟೇಷನ್ಗೆ ಹೋಯಿತು, ಗೂಂಡಾಗಳನ್ನ ಬಿಟ್ಟರು, ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ಪ್ರಕರಣ ಆಯಿತು. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ನೋಡಿ, ಅರವಿಂದ್ ಕೇಜ್ರಿವಾಲ್ಗೂ ಮತ್ತು ಮಮತಾ ಬೇಗಮ್ಗೂ ಎಷ್ಟು ಹೋಲಿಕೆಗಳಿದಾವೆ ಸುಮ್ಮನೆ ಗಮನಿಸ್ತಾ ಬನ್ನಿ. ನಾನು ಹೇಳಿರೋ ಎಲ್ಲ ಇದೇ ಅರವಿಂದ್ ಕೇಜ್ರಿವಾಲು ತಿಹಾರ್ ಜೈಲಿನಲ್ಲಿದ್ದಾಗ ಇದೇ ರೀತಿಯಾದ ಉಪಟಳವನ್ನು ಮಾಡಿದರು, ಇದೇ ರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಂತ ನಾನು ರಾಜೀನಾಮೆ ಕೊಡೋದಿಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ. ಅಲ್ಲರಿ, ಈ ದೇಶದಲ್ಲಿ ಒಬ್ಬ ಅಟೆಂಡರು ಸಿಕ್ಕಿಬಿದ್ದರೆ, ಕ್ರಿಮಿನಲ್ ಮೊಕದ್ದಮೆ ಆದರೆ, ಕೇಸಿನಲ್ಲಿ ಸಿಕ್ಕಾಕ್ಕೊಂಡ್ರೆ, ಯಾವುದೋ ಪ್ರಕರಣದಲ್ಲಿ ಆತನನ್ನು ಎಳೆಯುತ್ತಾರಲ್ಲ, ಆದರೆ FIR ಆದರೆ ಆತ ತಕ್ಷಣದಲ್ಲಿ 24 ಗಂಟೆ ಒಳಗೆ ಆತ ಸಸ್ಪೆಂಡ್ ಆಗ್ತಾನೆ, ಇಲ್ಲ ಟರ್ಮಿನೇಷನ್ ಆಗುವ ಸಾಧ್ಯತೆ ಇರ್ತದೆ. ಅಂಥದ್ರಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ತಿಹಾರ್ ಜೈಲಿನಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲಿದ್ದಾಗ ಕಾನೂನನ್ನು ಬಿಟ್ಬಿಡಿ, ಸಂವಿಧಾನವನ್ನು ಬಿಟ್ಬಿಡಿ, ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ, ಜನರ ಮೇಲೆ ನನಗೆ ನಂಬಿಕೆ ಇದೆ, ಮತ್ತೆ ಚುನಾವಣೆಯಲ್ಲಿ ನಿಂತು ಗೆದ್ದು ಬರ್ತೀನಿ, ಇದು ಯಾವ ಮುಖ್ಯಮಂತ್ರಿ ಕುರ್ಚಿ ಅಂತ ಹೇಳಬೇಕಾಗಿತ್ತು ಈ ಅರವಿಂದ್ ಕೇಜ್ರಿವಾಲ್. ನಾನು ಬಿಟ್ಟು ಕೊಡೋದಿಲ್ಲ, ಜೈಲಿನಿಂದ ಆಡಳಿತ ಮಾಡ್ತೀನಿ ಅಂತ ಹೇಳಿದರು. ಮುಂದೆ ಆದೇಶ ಏನಾಯಿತು, ಈತನಿಗೆ ಜಾಮೀನು ಲಭ್ಯ ಆಯಿತು. ಆದರೆ ಒಂದು ಷರತ್ತನ್ನು ವಿಧಿಸಿದ್ರು ಅವತ್ತು ಸಂಜೀವ್ ಖನ್ನಾ. ನನಗೆ ಸ್ಪಷ್ಟವಾಗಿ ಒಂದೊಂದು ಘಟನೆಗಳು ನೆನಪಿದಾವೆ. ದೇವರನ್ನು ಕೊಟ್ಟಿರುವಂಥ 2 ವರಗಳು, ಒಂದು ಗ್ರಹಿಕೆ, ಬೇರೆದವ್ರಿಗೆ ಗ್ರಹಿಸುವುದಕ್ಕಿಂತ ಬೇಗವಾಗಿ ಮತ್ತು ಚುರುಕಾಗಿ ಗಮನಿಸಿ ನೋಟ್ ಮಾಡ್ಕೊಳ್ಳೋದು, ಎರಡನೇದ್ದು ಸ್ಮರಣೆ. ಭಾಳ ಅಪರೂಪ ಇದು. ದೇವರು ವರದಾನ ಅಂತ ಕೊಡೋದಿದ್ರೆ ಇಂಥವು ಕೊಡಬೇಕು. ಬೇರೆ ಏನು ಕೊಡೋದಿಲ್ಲ, ಆಸ್ತಿ ಕೊಡೋದು ಬೇಡ, ದುಡ್ಡು ಕೊಡೋದು ಏನು ಬೇಡ, ಮನುಷ್ಯನಿಗೆ ಕೊಟ್ಟರೆ ಸಾಕು, ಏನು ಬೇಕಾದ್ರೆ ಮಾಡ್ಬಿಡು. ವಿದ್ವಾನ್ ಸರ್ವತ್ರ ಪೂಜ್ಯಂತೆ ಅಂತ, ಎಲ್ಲ ಕಡೆ ಆತನಿಗೆ ಪೂಜೆ. ರಾಜನಿಗೆ ಅವತ್ತನ ಆಸ್ಥಾನದಲ್ಲಿ ಪೂಜೆ, ಉಳಿದವ್ರಿಗೆ ಅವ್ರವ್ರ ಜಾಗದಲ್ಲಿ. ವಿದ್ವಾನ್ ಸರ್ವತ್ರ ಪೂಜ್ಯಂತೆ. ನನಗಿನ್ನೂ ನೆನಪಿದೆ, ಸಂಜೀವ್ ಖನ್ನಾ, ನೀನು ನಿನ್ನ ಕಚೇರಿಗೆ ಹೋಗಕೂಡದು, ಮುಖ್ಯಮಂತ್ರಿ ಕಚೇರಿಗೆ ನೀನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಕೂಡದು, ಮುಖ್ಯಮಂತ್ರಿ ನಿವಾಸದಲ್ಲಿ ಇರಕೂಡದು, ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿಯಾಗಿ ನಿನ್ನ ಕಾರ್ಯವನ್ನು ನಿರ್ವಹಿಸುವಾಗಿಲ್ಲ. ನೀನು ಕೇವಲ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ. ಚುನಾವಣೆಯ ಕೆಲಸಕ್ಕಾಗಿ ನಿನಗೆ ಜೂನ್ 1ರವರೆಗೂ ನಿನಗೆ ವಿನಾಯಿತಿಯನ್ನು ಕೊಟ್ಟು ಜಾಮೀನು ಕೊಟ್ಟು ಕಳಿಸ್ತಾ ಇದ್ದೀವಿ. 1ನೇ ತಾರೀಕು ವಾಪಸ್ ಬಂದು ಜೈಲಿನ ಬ್ಯಾರಕ್ನಲ್ಲಿ, ಸೆಲ್ನಲ್ಲಿ ಕೂತ್ಕೋಬೇಕು ನೀನು ಅಂತ. ಮಮತಾ ಬೇಗಮ್ ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡೋದಿಲ್ಲ. ಇವತ್ತು ಹೊಸ ಸರ್ಕಾರದ ರಚನೆ ಆಗಬೇಕು ಲೆಕ್ಕದಂತೆ. 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿವರೆಗೂ ಯಾರು ಮುಖ್ಯಮಂತ್ರಿ ಇರ್ತಾರೋ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ರಾಜೀನಾಮೆ ಕೊಡದೇ ಹೋದರೆ ಏನಾಗುತ್ತದೆ ಎಲ್ಲರ ಪ್ರಶ್ನೆ ಇದು. ಇದಕ್ಕೆ ಭಾಳ ಚೆನ್ನಾಗಿದೆ. ಅದೇ ಹೇಳಿದೆ ನಾನು ನಿಮಗೆ, ಅನುಚ್ಛೇದ 172 ನೀವು ಚೆಕ್ ಮಾಡಿ, ಗೂಗಲ್ಗೆ ಹೋಗಿ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಹೇಳಿದ್ದನ್ನು ತಕ್ಷಣ ನಂಬೇಡಿ, ನೀವು ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನನ್ನ ಬಗ್ಗೆ ನನ್ನ ಅಧ್ಯಯನದ ಬಗ್ಗೆ ನಿಮಗೆ ನಂಬಿಕೆ ಬರ್ತದೆ. ಆರ್ಟಿಕಲ್ 172 ಹೇಳುತ್ತೆ, ಒಂದು ವಿಧಾನಮಂಡಲದ ಅವಧಿ ಮುಗಿದ ಮೇಲೆ ಆಟೋಮೆಟಿಕಲಿ ಅವರ ಸ್ಥಾನಮಾನಗಳು ಹೋಗ್ಬಿಡ್ತವೆ. ಹೊಸ ಸರ್ಕಾರ ರಚನೆ ಆಗಲಾರದಂಥ ಸ್ಥಿತಿ ಇದ್ದರೆ ರಾಷ್ಟ್ರಪತಿಯವರ ಪ್ರತಿನಿಧಿಯಾದಂಥ ರಾಜ್ಯಪಾಲರು ರಾಜ್ಯವನ್ನು ನಿಭಾಯಿಸ್ತಾರೆ. ಈ ಮುಖ್ಯಮಂತ್ರಿ ಮತ್ತು ಈ ಕ್ಯಾಬಿನೆಟ್ ಇರುತ್ತಲ್ಲ, ಸಚಿವರು, ಅವ್ರದ್ದು ಹೆಂಗೆ? ಅದಕ್ಕೆ ಭಾಳ ಚೆನ್ನಾಗಿದೆ. ಆರ್ಟಿಕಲ್ 164 ಅಂತ ಅದು ಹೇಳುತ್ತೆ, ನೀವು ನಂಬಲ್ಲ ಹೇಳಿದರೆ, ಎಟ್ ದ ಪ್ಲೆಜರ್ ಆಫ್ ದಿ ಗವರ್ನರ್ ಅಂತ ಹೇಳುತ್ತೆ. ನೀವು ಅದನ್ನು ಬೇಕಾದ್ರೆ ಚೆಕ್ ಮಾಡಿ. ಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧಿಸ್ತಾರೆ ಮತ್ತು ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಮಂತ್ರಿಮಂಡಲಕ್ಕೆ ಅವರು ಬೋಧನೆಯನ್ನು ನೀಡ್ತಾರೆ. ಅವರು ಎಲ್ಲಿಯವರೆಗೂ ಇರ್ತಾರೆ ಅಂದರೆ ಎಲ್ಲಿಯವರೆಗೂ ಗವರ್ನರು, ಎಟ್ ದ ಪ್ಲೆಜರ್ ಆಫ್ ದಿ ಗವರ್ನರ್. ಇಲ್ಲಿ ಗವರ್ನರ್ ಒಂದು ಹೆಂಗೆ ತೊಗೋಬೇಕು, ತಾತ್ಪರ್ಯ ಹೆಂಗೆ ತೊಗೋಬೇಕು ಅಂದರೆ, ಸಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರಿಗೆ ಖಚಿತ ಅನ್ನಿಸ್ಬೇಕು ಇವ್ರಿಗೆ ಬಹುಮತ ಇದೆ, ಇವ್ರನ್ನ ನಾನು ಸರ್ಕಾರವಾಗಿ ಉಳಿಸಬಹುದು ಅಂತ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಗೆಸ್ಟ್ ಹೌಸ್ ಕಾಂಡ ಆಯಿತು. ಮಾಯಾವತಿ ಮೇಲೆ ಆದಂಥ ದೊಡ್ಡ ದಾಳಿಯನ್ನು ನೀವು ಕೇಳಿದ್ದೀರದನ್ನ. ಆವಾಗ ಮುಲಾಯಂ ಸಿಂಗ್ ಯಾದವ್, ಮೋತಿಲಾಲ್ ವೋರಾ ರಾಜ್ಯಪಾಲರು,
ಮುಲಾಯಂ ಸಿಂಗ್ ಯಾದವ್ನ ಕರೆಸ್ತಾರೆ. ನೀನು ರಾಜೀನಾಮೆ ಕೊಡು ಅಂತಾರೆ. ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಾರೆ ಮುಲಾಯಂ ಸಿಂಗ್ ಯಾದವ್. ನೀವು ಹಳೆ ಪುಟಗಳನ್ನು ತೆಗೀರಿ. ಇನ್ನೂ ಆತ ಗೇಟಿಂದ ಹೊರಗೆ ಹೋಗಿಲ್ಲ, ಅವರನ್ನು ಉಚ್ಚಾಟನೆ ಮಾಡಲಾಗಿರುತ್ತೆ ಸ್ಥಾನದಿಂದ. ಅಂದರೆ ಮೋತಿಲಾಲ್ ವೋಹರಾ ಅವರು ಈತ ರಾಜೀನಾಮೆ ಕೊಡೋದು ತೆಗೆದು ಹಾಕ್ಲಿಕ್ಕೆ ಟೈಪ್ ಮಾಡಿದ ಲೆಟರನ್ನು ರೆಡಿ ಮಾಡಿಟ್ಟಿದ್ರು. ಈತ ಕಾರ್ ಹತ್ತುವುದಕ್ಕಿಂತ ಮುಂಚೆ ಅನೌನ್ಸ್ಮೆಂಟ್ ಆಗಿತ್ತು. ಅಂದರೆ ಸಂವಿಧಾನಿಕವಾಗಿ ಒಂದು ವೇಳೆ ಚುನಾವಣೆ ಈಗ ಮುಂದೂಡಲ್ಪಟ್ಟಿದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ಮಮತಾ ಬೇಗಂ ಅವರು ಮುಂದುವರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಮೇ 6ಕ್ಕೆ ಅವರ ಟರ್ಮ್ ಮುಗಿಯುತ್ತೆ, ಮೇ 7ಕ್ಕೆ ಮನೆಗೆ ಹೋಗ್ಬೇಕು ಅವರು. ಇದು ಮಮತಾ ಬೇಗಂಗೆ ಖಂಡಿತವಾಗಿ ಗೊತ್ತಿರುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಉಂಟು ಮಾಡಬೇಕು, ಇವರ ಚುನಾವಣೆ ಏನು ನ್ಯಾಯಬದ್ಧವಾಗಿ ನಡೆದಿಲ್ಲ, ನಿಷ್ಪಕ್ಷಪಾತವಾಗಿ ನಡೆದಿಲ್ಲ, ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಜಗಜ್ಜಾಹೀರು ಮಾಡಬೇಕು. ಯಾಕೆ ಹೀಗೆ ಮಾಡ್ತಾರೆ ಇವರೆಲ್ಲ? ಅರವಿಂದ್ ಕೇಜ್ರಿವಾಲ್, ಮಮತಾ ಬೇಗಂ ಇವರೆಲ್ಲ ಯಾಕೆ ಹೀಗೆ ಮಾಡ್ತಾರೆ? ಯಾಕೆಂದರೆ ಇವರು ಪ್ರತಿಭಟನೆಯ ಮೂಲಕ ರಾಜಕಾರಣಕ್ಕೆ ಬಂದವರು, ಮುಷ್ಕರದ ಮೂಲಕ ರಾಜಕಾರಣಕ್ಕೆ ಬಂದವರು, ಬೀದಿಯಲ್ಲಿ ಹೋರಾಟ ಮಾಡುವ ಮೂಲಕ ರಾಜಕೀಯಕ್ಕೆ ಬಂದವರು. ಇವರು ಅಧಿಕಾರದಲ್ಲಿದ್ದಾಗ ಕೇಂದ್ರದ ಜೊತೆ ಇವರ ಸಂಘರ್ಷ, ಉಳಿದ ಪಕ್ಷಗಳ ಜೊತೆ ಇವರ ಸಂಘರ್ಷ, ಆಡಳಿತ ಮಾಡುವ ಉದ್ದೇಶ ಅಲ್ಲ, ಇವರ ಉದ್ದೇಶ ಬಂಡಾಯ. ಅದು ಅರವಿಂದ್ ಕೇಜ್ರಿವಾಲ್ ಇದ್ದರೆ ಅಮಿತ್ ಶಾ ನರೇಂದ್ರ ಮೋದಿ ಮೇಲೆ ಮಾಡ್ತಾರೆ, ಮಮತಾ ಬೇಗಂ ಇದ್ದರೆ ಅಲ್ಲಿಯ ರಾಜ್ಯಪಾಲ CV ಅನಂತ್ ಬೋಸ್ ಮೇಲೆ ಮಾಡ್ತಾರೆ, ಅಮಿತ್ ಶಾ ಮೇಲೆ ಮಾಡ್ತಾರೆ. ಇವರು ನಿರಂತರವಾಗಿ ಕಿರುಕುಳ ಕೊಡೋದು, ತಾವು ಆಡಳಿತ ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿ ಆಗಿದೆ ಅನ್ನೋದು ಇವ್ರಿಗೆ ನೆನಪೇ ಇರೋದಿಲ್ಲ. ಇವರ ಹೋರಾಟ ಏನಿದ್ರೂ ಕೂಡ ಇರುವ ವ್ಯವಸ್ಥೆಯ ವಿರುದ್ಧ ಯುದ್ಧವನ್ನು ಸಾರೋದು. ಈಗ ಭಾಳ ದೊಡ್ಡ ಮಟ್ಟದ ದೇಶದಲ್ಲಿ ಸುದ್ದಿ ಏನು? ಮಮತಾ ಬೇಗಂ ರಾಜೀನಾಮೆ ಕೊಡೋದಿಲ್ಲಂತೆ. ಒಬ್ಬ ಸಾಮಾನ್ಯ ಜ್ಞಾನ ಇರುವ ವ್ಯಕ್ತಿ, ಭಾಳ ಜಾಸ್ತಿ ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ತಕ್ಕೊಂಡು ಸೆಕ್ಷನ್ಗಳನ್ನು, ಅನುಚ್ಛೇದ, ಪರಿಚ್ಛೇದ ಯಾವುದೂ ಓದಬೇಕಾಗಿಲ್ಲ ರೀ. 60 ವರ್ಷಕ್ಕೆ ನಾನು ರಿಟೈರ್ ಆಗ್ತೀನಿ ಸ್ವಾಮಿ, 60 ವರ್ಷಕ್ಕೆ ರಿಟೈರ್ ಆಗ್ತೀನಿ. 60 ವರ್ಷ ಆಗಿ ಮಾರನೇ ದಿವಸ ನಾನು ಆಫೀಸಿಗೆ ಬರಬಾರ್ದು ಸರ್ಕಾರಿ ಕಾಯ್ದೆ ಪ್ರಕಾರ. ನಾನು ಮಾರನೇ ದಿವಸ ಆಫೀಸ್ ಬಂದು ನಾನು IPS ಆಫೀಸರ್ ಅಂತ ಒಬ್ಬ ಆಫೀಸರ್ ಕೂತ್ರೆ ಏನಾಗತ್ತೆ ಸ್ವಾಮಿ? ಒದ್ದು ಹೊರಗಡೆ ಹಾಕ್ತಾರೆ. ಜನಪ್ರತಿನಿಧಿಗೆ 5 ವರ್ಷದ ಅವಧಿ ಅಂತ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ನೀವು ಆಟೋಮೆಟಿಕ್ಲಿ ನಿಮ್ಮ ಸರ್ಕಾರ ಹೊರಟು ಹೋಗುತ್ತೆ. ಹೋಗಲಿಲ್ಲ ಅಂದರೆ ಅವತ್ತು ಆಟೋಮೆಟಿಕ್ಕಾಗಿ ಹೋಗಿರೋದ್ರಿಂದ ರಾಜ್ಯಪಾಲರು ತಮ್ಮ ಚಾರ್ಜ್ ಅಂತ ತಗೋತಾರೆ. ನೋಡಿ, ನಿನ್ನೆ ಸಂಜೆ 6 ಗಂಟೆವರೆಗೂ ಚುನಾವಣಾ ಆಯೋಗದ ಮೊನ್ನೆ ಸಂಜೆ 6 ಗಂಟೆವರೆಗೂ ಚುನಾವಣೆ ನಡೆದ ಫಲಿತಾಂಶ ಬರೋವರೆಗೂ ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಕೈಯಲ್ಲಿ ಟ್ರಾನ್ಸ್ಫರ್ಸ್ ಇತ್ತು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಸಲ ಚುನಾವಣೆ ಮುಗಿದು ಅದು ಪತ್ರವನ್ನು, ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ ತಕ್ಷಣ ಅವರ ಸಂಪೂರ್ಣ ಅಧಿಕಾರ ಹೊರಟೋಗುತ್ತೆ. ಅದು ಜ್ಞಾನೇಶ್ ಕುಮಾರ್ ಇರಲಿ, TN ಶೇಷನ್ ಇರಲಿ, ಯಾರೇ ಇರಲಿ, ಅವರವರ ಅಧಿಕಾರಾವಧಿ ಮುಗಿಯೋವರೆಗೂ ಅವ್ರಿಗೆ ಪರಮಾನ ಅಧಿಕಾರ. ಮುಗಿದ ಮಾರನೇ ದಿವಸ ಏನೂ ಅಲ್ಲ. ಮಜಾ ಅಂದರೆ ಇವತ್ತು ಪ್ರೆಸ್ ಮೀಟಲ್ಲಿ ಈತ ಕೂತಿದ್ದ ಅಭಿಷೇಕ್ ಬ್ಯಾನರ್ಜಿ ಏನು ಕಿರ್ಚಾಡಿದ್ದ ಈತ ಮುಂಚೆ ಅಂದರೆ, ಡೈಮಂಡ್ ಹಾರ್ಬರ್ನಲ್ಲಿ ಕಾರಿನ ಬಾನೆಟ್ ಮೇಲೆ ಕೂತ್ಕೊಂಡು अमित शाह जी वो इलेक्शन का रिजल्ट आने दो, 4 तारीख दोपहर 12 बजे आप सब लोगों के ढूंढ के मारेंगे ಅಂತ ಹೇಳಿದ್ದ. ಇದೇ ಮಾತು ಹೇಳಿದ್ದ ಆತ. ಅದು ಏನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಜನ ಅಂತ ಇದ್ದಾರೆ, ವಿಡಿಯೋಗಳು ರೆಕಾರ್ಡ್ ಆಗ್ತಾ ಇದೆ, ಬಹಿರಂಗವಾಗಿ ಹೇಳ್ತಾ ಇದ್ದಾನೆ. ಈಗ ಇಲಿಯ ರೀತಿಯಲ್ಲಿ ಬಿಲದಲ್ಲಿ ಆಡ್ಕೊಂಡು ಕೂತಂಗೆ ಮಮತಾ ಬೇಗಂ ಪಕ್ಕದಲ್ಲಿ ಕೂತಿದ್ದ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈತ ಗೋಲ್ಡನ್ ವೀಸಾ ಮಾಡಿಸ್ಕೊಂಡು ದುಬೈಗೆ ಹಾರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾನೆ. ಯಾಕಂದರೆ ಈತನ ಮೇಲೆ ಕಲ್ಲಿದ್ದಲು ಹಗರಣ ಇದೆ, ಬಹಳಷ್ಟು ಕೇಸ್ಗಳಿದ್ದಾವೆ, ಮತ್ತು ಇವರು ಇನ್ನಿಲ್ಲದ ಹಾಗೆ ತಾಪತ್ರಯವನ್ನು ಜನರಿಗೆ ಕೊಟ್ಟಿರುವಂಥ ಎಲ್ಲ CCTV ಫುಟೇಜ್ಗಳಿದ್ದಾವೆ. ಹೀಗಾಗಿ ಈತ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋಂಥ ಹವಣಿಕೆಯಲ್ಲಿದ್ದಾನೆ. ಆದರೆ ಸ್ವತಃ ತನ್ನ ಅತ್ತೆ ಮಮತಾ ಬೇಗಂ ತೊಂದರೆಯಲ್ಲಿದ್ದಾಗ ಹೋಗ್ಲಿಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಕೂತಿದ್ದಾನೆ. ಅವನ ಧ್ವನಿಯಲ್ಲಿ ಈಗ ಶಕ್ತಿ ಉಳಿದಿಲ್ಲ, ಅಂತಃಸತ್ವ ಹೊರಟೋಗಿದೆ, ಒಬ್ಬ ದ್ರಾವಿಯ ರೀತಿಯಲ್ಲಿ ಕಾಣಿಸ್ತಾನೆ. ಇನ್ನು ಬೇರೆ ಬೇರೆ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳದು. ಆಸನ್ಸೋಲ್ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ದುರ್ಗಾ ಮಂದಿರ ಓಪನ್ ಆಗಿದೆ, ಪಾಪ ಹಿಂದೂ ಕಾರ್ಯಕರ್ತನ ಒಬ್ಬನನ್ನು ಸಾಯಿಸಲಾಗಿದೆ, ಹತ್ಯೆ ಮಾಡಲಾಗಿದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತುಂಬ ವಿಚಾರಗಳಿದ್ದಾವೆ, ತುಂಬ ಸುದೀರ್ಘ. ಆದರೆ ತಮಗೂ ಸಮಯ, ಅಮೂಲ್ಯವಾದ ಸಮಯ, ಅಷ್ಟು ಕಿತ್ಕೊಳ್ಳೋಕ್ಕೆ ನನಗೆ ಮನಸ್ಸಿಲ್ಲ. ಥ್ಯಾಂಕ್ ಯು. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.